ಟು ಸುಕನ್ಯಾ ಗೌಡ 199 ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನು ತಡೆದಿರುವವರು ಯಾರು? ನಮ್ಮ ಫ್ಯಾಮಿಲಿಯವ್ರಿಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ, ನಾನು ನಮ್ಮನೆ ನೀರು ಖಾಲಿ ಆಗಿತ್ತು, ಹೊರಗಡೆ ನೀರು ತರಕ್ಕೆ ಹೋಗಿದ್ದೆ. ಅಲ್ಲಿ ಹೋಗೋ ದಾರಿಲಿ ಒಂದು ಪರ್ಸ್ ಸಿಕ್ತು. ಆ ಪರ್ಸಲ್ಲಿ ಒಂದು 60 ಗ್ರಾಮ್ ಗೋಲ್ಡ್ ಚೈನ್ ಇದೆ ಮತ್ತು 5,000 ರೂಪಾಯಿ ಕ್ಯಾಶ್ ಇದೆ ಅಂತ ಹೇಳ್ತೀನಿ. ಫಸ್ಟು ಏನು ಮಾಡಲಿ, ತೊಗೊಂಬರಲ್ಲ ಬೇಡವ ಅಂತ ಕೇಳ್ತೀನಿ. ಅದಾದಮೇಲೆ ಅದ್ರ ಜೊತೆಗೆ ಇನ್ನೂ ಒಂದು ಡೈಲಾಗ್ ಹೇಳ್ತೀನಿ. ಏನಪ್ಪ ಅಂತ ಅಂದರೆ, ಅದರಲ್ಲಿ ಒಂದು ನಿಂಬೆಹಣ್ಣಿದೆ ಮತ್ತು ಏನೋ ಒಂದು ಚಿಕ್ಕದೊಂದು ಗೊಂಬೆಗೆ ಏನೋ ಪಿನ್ ಎಲ್ಲ ಚುಚ್ಚಿದ್ದಾರೆ. ತಗೊಂಬರಲ್ಲ ಬೇಡವ ಅಂತೆಲ್ಲ ಕೇಳ್ತೀನಿ. ಅವ್ರು ಏನು ಹೇಳ್ತಾರೆ ನೋಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೊನೆವರೆಗೂ ನೋಡಿ, ವಿಡಿಯೋ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನೀವಂತೂ ಎಂಜಾಯ್ ಮಾಡ್ತೀರಾ ಈ ವ್ಲಾಗ್ನ ನೋಡಿ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ವಾಚ್ ಮಾಡಿ, ಓಕೆನಾ ಗೈಸ್? ಏನಪ್ಪ ಅಂತಂದರೆ, ಮೊದಲನೇದಾಗಿ ನಮ್ಮ ಅಜ್ಜಿಗೆ ಪ್ರ್ಯಾಂಕ್ ಮಾಡೋಣ. ಕಾಲ್ ಮಾಡ್ತೀನಿ, ಏನಂತಾರೆ ನೋಡೋಣ, ಓಕೆನಾ? ಲೌಡ್ ಸ್ಪೀಕರ್ ಇಡ್ತೀನಿ. ಎತ್ತುತ್ತಾರೋ ಇಲ್ವೋ? ಹಲೋ ಹಲೋ ಹಲೋ, ಏನು ಮಾಡ್ತಿದ್ದೀಯ ಅಜ್ಜಿ? ಏನಿಲ್ಲ ಕಣಕ್ಕ, ಹಾಸ್ಪಿಟ್ಲಿಗೆ ಬಂದಿದ್ದೆ. ಹೌದಾ? ಏನು ಗೊತ್ತಾ, ನೀರು ಕ್ಯಾನು ತರಬೇಕಿತ್ತಲ್ಲ, ನೀರು ಖಾಲಿ ಆಗಿತ್ತಲ್ಲ ಮನೆಯಲ್ಲಿ. ಅಲ್ಲಿ 5 ರೂಪಾಯಿ ಕ್ಯಾನ್ ಆದರೆ ಹೋಗಿದ್ದೆ. ಅಲ್ಲಿ ಹೋಗೋವಾಗ ಒಂದು ಪರ್ಸ್ ಸಿಕ್ಕಿತ್ತು. ಯಾರ್ದೋ ಪರ್ಸ್ ಬಿದ್ದಿತ್ತು. ಪರ್ಸಲ್ಲಿ ಒಂದು 60 ಗ್ರಾಮ್ ಇರ್ಬೋದು ಅನಿಸುತ್ತೆ ಚೈನು. ಆ ಚೈನು ಮತ್ತು 5,000 ರೂಪಾಯಿ ಕ್ಯಾಶು ಎಲ್ಲ ಇತ್ತು. ಏನು ಮಾಡಲಿ, ಎತ್ಕೊಂಡು ಹೋಗ್ಲಾ ಇಲ್ಲ ಈಚೆನೇ ಎಸ್ಬಿಡ್ಲಾ? ಮತ್ತು ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಮತ್ತು ಅದೇನೋ ಚಿಕ್ಕದೊಂದು ಗೊಂಬೆಗೆ ಏನೋ ಪಿನ್ನ ಏನೋ ಚುಚ್ಚೋರಪ್ಪ. ಅಲ್ಲಿ ಈಚೆ ಕಡೆ ಬಾತ್ರೂಮ್ ಹತ್ರ ಇಕ್ಕು. ಅಮ್ಮ ಬಂದಾಗ ಅಲ್ಲಿ ಈಚೆ ಕಡೆ ಬಾತ್ರೂಮ್ ಹತ್ರನಾ ಹಾಂ, ಅಲ್ಲಿ ಇಟ್ಟಿರು ಅದನ್ನ. ಬಾತ್ರೂಮ್ ಹತ್ರ ಹಾಂ, ಅದನ್ನೆಲ್ಲ ತಕ್ಕೋ. ಹಾಂ, ಪರ್ಸ್ ಒಂದಲ್ಲಿ ಇಕ್ಕು. ದೊಡ್ಡದಾ? ಹ್ಞೂ, ಐತೆ ಒಂದು 60 ಗ್ರಾಮ್ ಮೇಲೆ. ಪರ್ಸ್ ದೊಡ್ಡದ ಅಂದೆ. ಪರ್ಸು ನಾರ್ಮಲ್ ಆಗೈತೆ ಕಣಮ್ಮ, ತುಂಬ ದೊಡ್ಡದೇನಿಲ್ಲ. ನಾನು ಇಟ್ಕೊತೀನಲ್ಲ ಅಂದೆ. ಹಾಂ ಹಾಂ, ಏನು ಮಾಡಲಿ, ಅದಕ್ಕೆ ಕೇಳಕ್ಕೆ ಮಾಡಿದೆ. ನಿಂಬೆಹಣ್ಣು ಮತ್ತು ಅದೇನೋ ಗೊಂಬೆ ಎಲ್ಲ ಇತ್ತಲ್ಲ. ಅಮ್ಮಂಗೆ ಮಾಡಿ ಕೇಳಲ್ಲ. ಇರು, ಆಯಿತು ಕೇಳ್ತೀನಿ. ಪ್ರ್ಯಾಂಕು ಅಂತ ಗೊತ್ತಿದ್ರೆ ಹೋಗಿತ್ತದ ನಮ್ಮ ಅಜ್ಜಿ ಇವಾಗ. ಸರಿ ಸರಿ ಆಯಿತು, ಇರು ಮಾಡ್ತೀನಿ ನಾನೇ. ಅಮ್ಮಂಗೆ ಮಾಡಬೇಡ ನೀನು. ನಾನು ಮಾಡಲ್ಲ. ಸರಿ. ಸಕ್ಸಸ್ಫುಲಿ ನಮ್ಮ ಅಜ್ಜಿ ಪ್ರ್ಯಾಂಕ್ ಆದರು. ಬಾತ್ರೂಮ್ ಹತ್ರ ಎತ್ತಿಡು ಅಂತ ಹೇಳಿದ್ದಾರೆ. ಇವಾಗ ನಮ್ಮ ಮಮ್ಮಿಗೆ ಮಾಡ್ತೀನಿ. ಒಂದು ನಿಮಿಷ ಇರಿ, ನಮ್ಮ ಮಮ್ಮಿ ರಿಯಾಕ್ಷನ್ ಹಿಂಗಿರುತ್ತೆ ಅಂತ. ಲೌಡ್ ಸ್ಪೀಕರ್ ಹಾಕ್ತೀನಿ. ಹಲೋ ಹಲೋ, ಏನು ಮಾಡ್ತಿದ್ಯಮ್ಮ? ಹೌದಾ? ಏನು ಗೊತ್ತೇನಮ್ಮ, ಅದೇ ನೀರು ಇರಲಿಲ್ವಲ್ಲ, ನೀರು ಖಾಲಿ ಆಗಿತ್ತಲ್ಲ, ನೀರು ಕ್ಯಾನ್ ತರೋಕ್ಕೆ ಅಂತ ಹೋಯ್ತಿದ್ದೆ. ಅಲ್ಲೊಂದು ಪರ್ಸ್ ಸಿಕ್ತು. ಹಲೋ, ಮಗು ಬರ್ತೈತೆ. ಅಲ್ಲೊಂದು ಪರ್ಸ್ ಸಿಕ್ತು. ಆ ಪರ್ಸಲ್ಲಿ ದೊಡ್ಡದೊಂದು ಸರ ಐತೆ, ಒಂದೇನು 60 ಗ್ರಾಮ್ ಇರ್ಬೋದು ಒಂದು ಸರ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೀರಿಯಸ್ ಕಣಮ್ಮ, ಚಿನ್ನದ್ದು ಗೋಲ್ಡ್ ಇದೆಲ್ಲ ಐತೆ ಅಂತೆ. ಮತ್ತೆ ಒಂದು 5,000 ರೂಪಾಯಿ ಕ್ಯಾಶ್ ಐತೆ ಅದರಲ್ಲಿ. ಯಾರು ಮಾತ್ರ ಮಾಡ್ತಾ ಇದೀಯಾ? ಸೀರಿಯಸ್ ಕಣಮ್ಮ. ಒಂದು ನಿಮಿಷ ಫುಲ್ ಹೇಳೋದು ಕೇಳಿಸ್ಕೊ ಇಲ್ಲಿ. ಒಂದು ನಿಮಿಷ ಫುಲ್ ಹೇಳೋದು ಕೇಳಿಸ್ಕೊಳಮ್ಮ. ಪ್ರ್ಯಾಂಕ್ ಅಂತ ಗೊತ್ತಾಗ್ಬಿಡ್ತು ಅನ್ಸುತ್ತೆ ನಾವು. ಏನು ಹಲೋ, ಹ್ಞೂ, ಆಮೇಲಿಂದ ಅದರೊಳಗಡೆ ಒಂದು ನಿಂಬೆಹಣ್ಣು ಐತೆ ಮತ್ತು ಚಿಕ್ಕದೊಂದು ಗೊಂಬೆ ಐತೆ, ಅದಕ್ಕೆ ಪಿನ್ನೆಲ್ಲ ಚುಚ್ಚವ್ರೆ. ಎತ್ಕೊಂಬಂದು ಈಚೆ ಇಟ್ಟಿದ್ದೀನಿ. ಏನು ಮಾಡಲಿ, ಎತ್ಕೊಳ್ಳ ಚಿನ್ನ ಎಲ್ಲ, ಚಿನ್ನ ದುಡ್ಡು ಎಲ್ಲ.
ಕಂಡಿಡಿದ್ಬಿಟ್ಟ. ಅಜ್ಜಿಗೆ ಮಾಡಿದ್ದೀನಿ ಪ್ರ್ಯಾಂಕು. ಅಜ್ಜಿಗೆ ಪ್ರ್ಯಾಂಕ್ ಮಾಡಿದ್ದೀನಿ. ಏನಂತು? ಅಜ್ಜಿ ಈಚೆ ಕಡೆ ತಂದು ಬಾತ್ರೂಮ್ ಹತ್ರ ಇಡು, ಎತ್ಕೊಂಡೋಗು, ಅಮ್ಮಂಗೆ ಫೋನ್ ಮಾಡಿ ಹೇಳು ಅಂತ ಹೇಳಿದ್ದೆ. ಪ್ರ್ಯಾಂಕ್ ವೆಂಟ್ ರಾಂಗ್. ಸರಿ ಆಯಿತು ಬಿಡು. ಯಾರಿಗೂ ಹೇಳ್ಬೇಡ ಕಣಮ್ಮ. ನಾನು ನಿಂಗೆ ಫೋನ್ ಮಾಡಿದ್ದೆ ಈ ಥರ ಪ್ರ್ಯಾಂಕ್ ಮಾಡೋಕ್ಕೆ ಅಂತ. ಮಾಡ್ತೀನಿ ನಾನು ಬೇರೆಯವ್ರಿಗೆ. ಹ್ಞೂ ಗೈಸ್, ನೆಕ್ಸ್ಟು ನನ್ನ ಫ್ರೆಂಡ್ ಉಲ್ಲಾಸ ಅಂತ ಇದ್ದಾನೆ, ಅವನಿಗೆ ಕಾಲ್ ಮಾಡ್ತೀನಿ. ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಪ್ರ್ಯಾಂಕ್ ಅಂತ ಖಂಡಿತನೋ ಇಲ್ವೋ ಅಂತ ನೋಡೋಣ ಬನ್ನಿ. ನನ್ನ ಪ್ರಕಾರ ಖಂಡಿತ ನೆನ್ಕೋತೀನಿ, ತುಂಬ ಶಾರ್ಪ್ ಅವನು. ನೋಡೋಣ. ಹಲೋ ಏನು ಗೊತ್ತೇನೋ, ಅದೇ ನೀರು ಬರ್ತಾ ಇರಲಿಲ್ವಲ್ಲ ನಮ್ಮ ಮನೇಲಿ, ಕುಡಿಯೋಕ್ಕೆ ನೀರು ಇರಲಿಲ್ಲ ಅಂತ ಕ್ಯಾನಲ್ಲಿ ತರಕ್ಕೆ ಹೋಗಿದ್ದೆ 5 ರೂಪೀಸ್ ಕ್ಯಾನ್ ಹತ್ರ. ಅಲ್ಲೊಂದು ಪರ್ಸ್ ಸಿಕ್ತು ಕಣ. ಆ ಪರ್ಸ್ ಒಳಗಡೆ ಏನಿಲ್ಲ ಅಂದ್ರೆ ಒಂದು 60 ಗ್ರಾಮ್ ಇರ್ಬೇಕು ಸರ. ಮತ್ತು 500 ರೂಪಾಯಿ ಕ್ಯಾಶ್ ಐತೆ ಕಣ. ತಂದು ಈಚೆ ಇಟ್ಟಿದ್ದೀನಿ, ಎತ್ಕೊಳ್ಳ ಏನು ಮಾಡಲಿ? ಅದ್ರ ಜೊತೆಗೆ ಕೇಳಿಲಿ. ಹಲೋ ಬರ್ತೀನಿ ಅಂತ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಬೇರೆ ಐತೆ. ನಿಂಬೆಹಣ್ಣು ಕೇಳಿಲ್ಲ ಒಂದು ನಿಮಿಷ. ನಿಂಬೆಹಣ್ಣು ಮತ್ತು ಚಿಕ್ಕದು ಏನು ಮಾಡಲಿ? ಅದಕ್ಕೇನೆ ಈಚೆ ಎಸ್ತಿದ್ದೀನಿ, ಇನ್ನೂ ಎತ್ಕೊಂಬಂದಿಲ್ಲ ನಾನು. ತಂದು ಮನೆ ಹತ್ರ ಈಚೆ ಹಾಕಿದ್ದೀನಿ. ಹಲೋ ಏನು ಗೊತ್ತಾ, ನೋಡಿದ್ರೆ ನನಗೆ ಗೊತ್ತಾಗೋಯ್ತು ಲವ್ ಮಾಡ್ತಿದ್ಯಾ ಅಂತ. ಮತ್ತೆ ಆ್ಯಕ್ಚುಲಿ ಏನಂತಂದರೆ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೆ ನಾನು. ಅದನ್ನ ಹೇಳ್ತಿರೋದು ಕೇಳಿಲಿ. ಫಾಸ್ಟ್ ನೀನು ಏನ್ ಗೊತ್ತಾ ಅಂದಲ್ಲ, ಅವಾಗ ಹೇಳು ಅಂದೆ. ಯಾವಾಗ 60 ಗ್ರಾಮ್ದು ಚೈನ್ ಒಂದಲ್ಲ, ಆಗ ಯೋಚನೆ ಮಾಡಿದೆ ಇತ್ತವಳೆ ಅಂತ. ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು 5,000 ಅಂದಲ್ಲ, ಅವಾಗ ಓಕೆ ಇತ್ತವಳೆ ಅಂದೆ. ಆಮೇಲೆ ನೆಕ್ಸ್ಟ್ ನೀನ್ ನಿಂಬೆಹಣ್ಣು ಅಂದಲ್ಲ, ಕನ್ಫರ್ಮ್ ಆಗೋದು ಅಂತ. ಆ್ಯಕ್ಚುಲಿ ಪ್ರ್ಯಾಂಕ್ ರಾಂಗ್ ಆಯಿತು. ಕಂಡಿಡಿದ್ಬಿಟ್ಟ. ನಾನು ಹೇಳಿದೆ ಕಣೋ ಮುಂಚೆನೇ, ಇಲ್ಲಿ ನೀನು ಕಂಡಿಡಿತೀಯ ಅಂತ ಹೇಳಿದ್ದೆ. ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಪ್ರ್ಯಾಂಕ್ ಮಾಡೋಕ್ಕೆ ಅಂತ. ಕಂಡಿಡಿದು ಬಿಟ್ಟಲ್ಲ. ಆದರೆ ನೋಡೋಣ, ರಾಜುಗೆ ಮಾಡ್ತೀನಿ. ಹಲೋ ರಾಜುಗೆ ಹೆಂಗ್ ಹೇಳಿ ಗೊತ್ತಾ? ಫಸ್ಟ್ ಕೇಳು ಪ್ರ್ಯಾಂಕ್ ಮಾಡೋದು ಹೆಂಗೆ ಅಂತ. ರಾಜುಗೆ ಫೋನ್ ಮಾಡು. ರಾಜುಗೆ ಹಲೋ ರಾಜು ಎಲ್ಲಿದ್ದೀವಿ ಅಂತ ಫಸ್ಟ್ ಕೇಳೋ. ಕೆಲ್ಸದಲ್ಲಿದ್ದೀನಿ, ಯಾಕೆ ಅಂತಾನೆ. ಹೆಂಗ್ ಗೊತ್ತೇನೋ, ಹಿಂಗ್ ನೀರ್ ತರಕ್ ಹೋದೆ ಕಣೋ, ಒಂದು ಪರ್ಸ್ ಸಿಕ್ಬಿಟ್ಟೈತೆ. ಅದ್ರಲ್ಲಿ ಒಂದು ಚೈನು ಮತ್ತೆ 5,000 ಕ್ಯಾಶ್ ಸಿಕ್ಬಿಟ್ಟೈತೆ ಕಣೋ. ನಾನು ಯಾರಿಗೂ ಇನ್ನೂ ಹೇಳಿಲ್ಲ. ಏನ್ ಮಾಡೋಣ ಹೇಳೋ ಅಂತ ಸುಮ್ನೆ ಕೇಳ. ನಗ್ಬೇಡ. ಆಮೇಲೆ ಹಂಗ್ ಮಾಡ. ಆಮೇಲೆ ಏನ್ ಹೇಳು, ಅಯ್ಯೋ ಅದೇನೋ ಗೊತ್ತಿಲ್ಲ ಕಣೋ, ನೋಡಿದ್ರೆ ಯಾಕೋ ನಿಮ್ಮ ಅಮ್ಮನ ಫೋಟೋ ಒಂದೈತೆ ಏನು ಲಾಸ್ಟಿಗೆ ಅವಾಗ ಕಂಡು ಹಿಡಿತಾನೆ. ಕಂಡು ಹಂಗೆ ಮೇಂಟೈನ್ ಮಾಡು. ಮಾತಾಡ್ತಾ ಗೊತ್ತಾಗ್ತದೆ. ಬಟ್ ಅವ್ನು ಮಾತಾಡೋದು ಡಿಫ್ರೆಂಟ್ ಬ್ಯಾಂಕ್. ನೋಡ ನೀರು ಅವನಿಗೂ ಮಾಡ್ತೀನಿ. ಸರಿ. ನಾನು ಹೇಳಿಲ್ವಾ ಕಂಡು ಹಿಡಿತಾನೆ ಇವನು ಅಂತ. ತುಂಬ ಶಾರ್ಪ್ ಅವನು, ಇವ್ನು ಕಂಡು ಹಿಡಿದು ಬಿಟ್ಟ. ನೆಕ್ಸ್ಟ್ ಇನ್ನೊಬ್ಬ ಫ್ರೆಂಡಿಗೆ ಮಾಡ್ತೀನಿ. ಅವ್ನು ಸ್ವಲ್ಪ ಬಕ್ರ ಆಗ್ಬೋದು ಅನ್ಕೋತೀನಿ. ನೋಡೋಣ, ವೆಯ್ಟ್ ಮಾಡ್ತೀರಿ ಗೈಸ್. ನನ್ನ ಇನ್ನೊಬ್ಬ ಫ್ರೆಂಡು ರಾಜು ಅಂತ ಇದ್ದಾನೆ, ಅವನಿಗೆ ಮಾಡೋಣ. ನೋಡೋಣ. ನನ್ನ ಪ್ರಕಾರ ಇವನು ಪ್ರ್ಯಾಂಕ್ ಆಗ್ಬೋದು. ಕಂಡು ಹಿಡಿತಾನಲ್ಲವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ನೋಡೋಣ. ಆ್ಯಕ್ಚುಲಿ ನಾನು ಕೇಳೋವಾಗಲೇ ನಗು ಬಂದ್ಬಿಟ್ಟಿರುತ್ತೆ. ಕಾಲೇ ಪಿಕ್ ಮಾಡ್ತಾ ಇಲ್ಲ ಇವನು ಬೇರೆ.
ಕಟ್ ಮಾಡಿ ಒಂದ್ಸಲ ಮಾಡ್ತಿದ್ದೀರಿ. ಗೈಸ್ ನನ್ನ ಫ್ರೆಂಡ್ ರಾಜು. ಹಲೋ, ಏ ರಾಜು ಎಲ್ಲಿದೆಯೋ? ಹೌದಾ? ಏನು ಗೊತ್ತೇನೋ, ನೀರು ತರೋಕ್ಕೆ ಅಂತ ಹೋಗಿದ್ದೆ. ಆವಾಗ ಅಲ್ಲೊಂದು ಪರ್ಸ್ ಸಿಕ್ತು ಕಣೋ. ಪರ್ಸು ಸಿಕ್ತು. ಅದರಲ್ಲೊಂದು ದಪ್ಪದೊಂದು ಚೈನ್ ಐತೆ, ಮತ್ತು 5,000 ರೂಪಾಯಿ ಅಮೌಂಟ್ ಐತೆ ಕಣೋ. ಏನು ಮಾಡಲು? ಎತ್ಕೊಳ್ಳೋ ಇಲ್ಲ, ಎಸ್ದು ಬಿಡ್ಲು ಹಂಗೇನೆ? ಏನು ಮಾಡಲಿ? ಅದಕ್ಕೆ ಕೇಳೋಕ್ಕೆ ಅಂತಲೇ ಮಾಡಿದೆ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಬೇರೆ ಐತೆ, ಮತ್ತು ಗೊಂಬೆಗೆ ಪಿನ್ನ ಎಲ್ಲ ಚುಚ್ಚೋ ಇಕ್ಕೋರು ಕಣೋ ಅದ್ರೊಳಗಡೆ. ಮಾತಾಡೋದು ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹಾಂ, ಇದು ಚಿನ್ನ ಕಣೋ. ಹಾಂ, ಹೌದಾ? ಏ ಚಿನ್ನ ದುಡ್ಡೆಲ್ಲ ಐತೆ ಕಣೋ. ಹೌದು, ಎತ್ಕೊಳ್ಳೋದು ಬೇಡವಾ ಹಂಗಂದ್ರೆ? ಆ್ಯಕ್ಚುಲಿ ನೀನು ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿದೆಯಾ? ನಾನು ಆ್ಯಕ್ಚುಲಿ ಪ್ರ್ಯಾಂಕ್ ವಿಡಿಯೋ ಮಾಡ್ತಾಯಿದ್ದೆ. ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿದೆಯಾ? ಏನು ಹೇಳ್ತೀಯ ಹೇಳು? ಪ್ಲೇ ಆಗ್ತೈತೆ ವಿಡಿಯೋ. ಹೇಳು, ನಾನು ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿಬಿಟ್ಟೆ ಗೈಸ್ ಅಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸರಿ ಸಕ್ಸಸ್ಫುಲಿ ಬಕ್ರ ಆಗಿದೆಯಾ? ಥ್ಯಾಂಕ್ ಯು, ಬಾಯ್. ಗೈಸ್ ಆ್ಯಕ್ಚುಲಿ ಇರಿ, ನೆಕ್ಸ್ಟು ಇವ್ನು ಸಕ್ಸಸ್ಫುಲಿ ಪ್ರ್ಯಾಂಕ್ ಆದ, ಎತ್ಕೊಂಬರ್ಬೇಡ ಅಂತ ಒಂದು ಪಾಪ. ಇವ್ನು ಸ್ವಲ್ಪ ಹೇಳ್ತಾರಲ್ಲ, ಎಲ್ಲರ ಗಂಗಲ್ಲಿ ಒಬ್ಬ ಇರ್ತಾನೆ ಎದುರು ಪುಕ್ಲ ಅಂತ. ಇವನು ಎದುರು ಪುಕ್ಲ ಅಲ್ಲ, ಎದುರು ಪುಕ್ಲ ಪ್ರೋ ಮ್ಯಾಕ್ಸ್ ಸ್ವಲ್ಪ. ಇವನು ಗೈಸ್ ನಮ್ಮ ಅಣ್ಣಂಗೆ ಪ್ರ್ಯಾಂಕ್ ಮಾಡೋಣ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಕಂಡುಹಿಡಿತಾರೆ ಅಂತ ಅನ್ಕೋತೀನಿ. ನೋಡೋಣ, ನಮ್ಮ ಅಣ್ಣ ಕಂಡುಹಿಡಿತಾನೆ ಎಲ್ಲೋ ಗೊತ್ತಿಲ್ಲ, ಅವನೇ ಮಾಡ್ತಾಯಿದ್ದಾನೆ. ಹಲೋ, ಏನು ಗೊತ್ತಾ ಅಣ್ಣ? ಅದೇ ನಾನು ನೀರು ತರಕ್ಕೆ ಹೋಗಿದ್ದೆ, ಆವಾಗ ಅಲ್ಲೊಂದು ಪರ್ಸ್ ಸಿಕ್ತು ಕಣ. ಹಾಂ, ಆ ಪರ್ಸಲ್ಲೊಂದು ಚೈನ್ ಐತೆ. ಹಲೋ, ಪರ್ಸಲ್ಲೊಂದು ಚೈನು ಮತ್ತು ದುಡ್ಡು ಐತೆ ಸ್ವಲ್ಪ. ಏನು ಮಾಡಲಿ? ಈಚೆ ಇಟ್ಟಿದ್ದೀನಿ, ಎತ್ಕೊಂಬರ್ರ ಬೇಡವಾ? ಅದ್ರ ಜೊತೆಗೆ ಒಂದು ನಿಂಬೆಹಣ್ಣೆಲ್ಲ ಐತೆ ಕಣೋ. ನಿಂಬೆಹಣ್ಣು ಮತ್ತೇನೋ ಚಿಕ್ಕದೊಂದು ಗೊಂಬೆ ಎಲ್ಲ ಐತೆ. ಹಾಂ, ಹೇಳೋ. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಗ್ತಿಲ್ಲ, ಹೇಳು. ಈಚೆ ಇಡು ಅಂದಲ್ಲ, ಅದಕ್ಕೆ. ಹ್ಞೂ ಕಣೋ, ಈಚೆ ಕಡೆ ಇಟ್ಟಿದ್ದೀನಿ, ಇನ್ನೂ ಎತ್ಕೊಂಬಂದಿಲ್ಲ, ಅದಕ್ಕೆ ಕೇಳಕ್ಕೆ ಅಂತಾನೆ ಮಾಡಿದೆ. ಏನು ಇಲ್ಲ. ನಿಂಬೆಹಣ್ಣು ಮತ್ತೆ ಚಿಕ್ಕದೊಂದು ಗೊಂಬೆ ಎಲ್ಲ ಐತೆ ಕಣೋ. ಅಲ್ಲ, ನಾರ್ಮಲ್ ಪರ್ಸು. ಹಾಂ, ಹ್ಞೂ ಅಣ್ಣ. ಹಲೋ, ನಾರ್ಮಲ್ ಬ್ಯಾಗಾ? ಹಾಂ, ಅದ್ರಲ್ಲಿ ವಿಸಿಟಿಂಗ್ ಕಾರ್ಡ್ ಏನು ಇಲ್ಲ ತಾನೆ? ಏನು ಇಲ್ಲ. ಮುಟ್ಟಕ್ ಹೋಗ್ಬೇಡ, ಹಂಗ ಲಿಂಬಣ್ಣ ಇದು ಮುಟ್ಬೇಡ ಗೊಂಬೆ. ಹಾಂ, ಮುಟ್ಟೋದು ಇದನ್ನು ಹೊರಗಡೆ ಕೆಲವರು ಇಟ್ಬಿಟ್ಟು ತೊಳ್ಕೊಂಡು ಒಳಗಡೆ ಹೋಗು. ಹಾಂ, ಸಂಜೆ ನಾನ್ ಬಂದ್ಬಿಟ್ಟು ದುಡ್ಡು ಚೈನ್ ಎತ್ಕೊಂಡು ಲಿಂಬಣ್ಣದ ಹತ್ರ ಎಲ್ಲ ಬಿಸಾಕ್ಬಿಡ್ತೀನಿ. ಆಯ್ತು, ಆಮೇಲೆ? ಸರಿ. ಯಾಕಂದ್ರೆ ಹಲೋ, ಹ್ಞೂ ಹೇಳು. ನಮ್ಮನೆ ದೇವ್ರುಗಳು ಸ್ಟ್ರಾಂಗ್ ಆಗೈತೆ, ಹಾಂ, ಶಕ್ತಿಗೆಲ್ಲ. ದುಡ್ಡು ಎತ್ಕೊಂಡ್ಬಿಡ್ಬೇಕಾ? ದುಡ್ಡು ಎತ್ಕೊಂಡು ತಗೊಂಡು ಹೋಗೋಣ. ಆಕ್ಚುಲಿ ಚೆನ್ನಾಗಿರೋ ದುಡ್ಡು ಸರ ಎತ್ಕೊಂಡು ಪರ್ಸ್ ಮಾತ್ರ ಹೊರಗೆ ಇದನ್ನ. ಎಷ್ಟು ದುಡ್ಡು ಐತೆ? ಯಾಕೆ ನಗ್ತಾ ಇದೀಯಾ? ಆ್ಯಕ್ಚುಲಿ
ಪ್ರ್ಯಾಂಕ್ ಮಾಡ್ತಾ ಇದ್ದೆ ನಾನು, ಸಕ್ಸಸ್ಫುಲ್ ಆಗಿ ಪ್ರ್ಯಾಂಕ್ ಆಗಿದೆಯಾ? ನನ್ಗೂ ಡೌಟ್ ಬಂದೈತೆ ಬಿಡು. ಯಾಕೆ ಹೇಳು? ಯಾಕೆ? ಇಂಪೋರ್ಟ್ ಪರ್ಸನ್ ಹೆಂಗ್ ಇಟ್ಕೊಳಕಾಗುತ್ತೆ? ಅದಕ್ಕೆ ವೆರೈಟಿ ಭಾಗ ಪರ್ಸ ಕೇಳಿದೆ. ಪರ್ಸನ್ ಆವಾಗಲೇ ನಂಗೆ ಡೌಟ್ ಬಂತು. ಯಾಕಂದ್ರೆ ಬೊಂಬೆ ಇಟ್ಕೋಬಹುದಕ್ಕ ಚಿಕ್ಕದು, ಇಂಪೋರ್ಟ್ ಪರ್ಸಲ್ ಇಟ್ಕೊಂಡ್ರಲ್ಲ ಅಂದ್ರೆ ನಂಗೆ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡ್ತಾ ಇದ್ದೆ, ಪ್ರ್ಯಾಂಕ್ ಮಾಡೋಣ ಅಂತ ಎಲ್ಲರಿಗೂ ಮಾಡ್ತಾ ಇದ್ದೆ, ಹಂಗೆ ನಿಂಗೂ ಮಾಡಿದೆ. ಬಟ್ ನೀನು ನಂಬಿದೆ, ಬಟ್ ಲಾಸ್ಟಿಗೆ ಗೊತ್ತಾಗ್ಬಿಡ್ತು ನಿಮಗೆ ಪ್ರ್ಯಾಂಕ್ ಅಂತ. ಗೊತ್ತಾಯ್ತು, ವೆರೈಟಿ ಬ್ಯಾಗ ಪರ್ಸ ಕೇಳೋದು ಅದಕ್ಕೆ. ಹಾಂ ಸರಿ ಆಯಿತು. ಆ್ಯಕ್ಚುಲಿ ನಮ್ಮಣ್ಣ ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿದ್ದ. ನಮ್ಮ ಅಜ್ಜಿ ಕಾಲ್ ಮಾಡ್ತಾ ಇದ್ದಾರೆ, ನೋಡೋಣ ಇಲ್ಲಿ ಏನಂತಾರೆ ನೋಡೋಣ. ಹಲೋ, ಏನಂತಕ್ಕ? ಏನಜ್ಜಿ? ಏನಂತ ಅನ್ನ? ಅಮ್ಮನಾ ಎಷ್ಟು ಬಿಡು ಅಂತು. ಏನ? ಅಮೌಂಟು ಬೇಡ, ಚೈನು ಬೇಡ, ಎಷ್ಟು ಬಿಡು ಅಂತು. ನಿಂಬೆಹಣ್ಣೆಲ್ಲ ಐತಲ್ಲಮ್ಮ ಅದರಲ್ಲಿ, ಅದಕ್ಕೇನೆ ಎಷ್ಟು ಬಿಡು ಅಂತ ಅಂತು. ಸುಮ್ಮನೆ ಇದೆ, ಅದೆಲ್ಲ ತಕ್ಕೊಂಡು ಖರ್ಚು ಹಾಕ್ಬಿಡು. ನಮ್ಮ ದೇಶ ಇದೆ ರೀ, ನಾವು ಕೊಟ್ಟಿರೋ ದೇಶ ಇದು. ಹಾಂ ಅವೆಲ್ಲ ತಕ್ಕೊಂಡು ಪರ್ಚೇಸಿ. ಏನು ಗೊತ್ತಾ, ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡ್ತಿದ್ದೆ, ಅದಕ್ಕೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ತಮಾಷೆ ಮಾಡಿದ್ದು. ನೀನು ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿದೆಯಾ? ಏನು ಸಿಕ್ಕಿಲ್ಲ. ಹಲೋ, ಹ್ಞೂ ಹಲೋ, ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿದೆಯಾ ಕಣಜ್ಜಿ? ಪ್ರ್ಯಾಂಕು ಪ್ರ್ಯಾಂಕ್ ಆಗಿದೆಯಾ ನೀನು? ಅಂದರೆ ಏನು ಸಿಕ್ಕಿಲ್ಲ, ಸುಮ್ಮನೆ ವಿಡಿಯೋ ಮಾಡೋಕ್ಕೋಸ್ಕರ ಹಂಗಂದೆ. ಏನು ಹೇಳ್ತಾರೆ ಏನು ಮಾಡ್ತಾರೆ ನೋಡೋಣ ಫ್ಯಾಮಿಲಿಲೆಲ್ಲ ಅಂತ. ಬಟ್ ನೀನು ನಿಜ ಅನ್ಕೊಂಡೆ ಅಂತ ಹೇಳ್ತಾ ಇದ್ದೀನಿ, ಅದನ್ನೇ ಪ್ರ್ಯಾಂಕ್ ಅನ್ನೋದು. ಓ ಬೈತವ್ರು ನಾವು ಬಚ್ಚಿ. ಹಾಂ ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿದೆಯಾ? ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿದೆಯಾ? ನನ್ನ ವ್ಲಾಗಲ್ಲಿ ವಿಡಿಯೋ ಬರುತ್ತೆ, ಆಮೇಲಿಂದ ನೋಡು ಯಾವ ಥರ ಪ್ರ್ಯಾಂಕ್ ಆಗಿದೆಯಾ ನೀನು ಅಂತ. ಸರಿ ಅಮ್ಮ, ಆಯಿತು. ಗೈಸ್, ನಮ್ಮ ಅಜ್ಜಿ ಆ್ಯಕ್ಚುಲಿ ಸಕ್ಸಸ್ಫುಲಿ ಪ್ರ್ಯಾಂಕ್ ಆದರು. ಪ್ರ್ಯಾಂಕ್ ಆಗಿ ಆಮೇಲಿಂದ ಪಾಪ ಅವ್ರಿಗೆ ಪ್ರ್ಯಾಂಕ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಸೊ ಅಷ್ಟು ಮುಗಿದ್ರು ನಮ್ಮ ಅಜ್ಜಿ. ನೆಕ್ಸ್ಟ್ ನೋಡೋಣ ಯಾರಿಗೆ ಕಾಲ್ ಮಾಡೋದು ಅಂತ. ಗೈಸ್, ಆ್ಯಕ್ಚುಲಿ ನನ್ನ ಫ್ರೆಂಡ್ ಇನ್ನೊಬ್ಳಿದ್ದಾಳೆ ಕುರಿ ಅಂತ, ಅವಳಿಗೆ ಮಾಡೋಣ. ಅವಳು ನನ್ನ ಪಕ್ಕ ಬಕ್ರ ಆಗಲ್ಲ, ಇನ್ನು ನನ್ನೇ ಬಕ್ರ ಮಾಡ್ತಾಳೆ ಅವಳು. ನೋಡೋಣ. ಬಟ್ ಅವಳ ಜೊತೆ ಮಾತಾಡಿದಾಗ ಕಾಮಿಡಿ ಚೆನ್ನಾಗಿರುತ್ತೆ, ನಿಮಗೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡೋಣ ಏನಂತಾಳೆ ಅಂತ. ಅಯ್ಯೋ ಕನೆಕ್ಟ್ ಆಗ್ತಾಯಿಲ್ಲ ಅವಳಿಗೆ, ನಿಮಿಷ ಇರಿ, ಟ್ರೈ ಮಾಡೋಣ. ರಿಂಗ್ ಆಗ್ತದೆ. ಕಾಲೇ ಪಿಕ್ ಮಾಡಲ್ಲ ಅವರು ಅಷ್ಟೇ. ಏ ಪವಿ, ಏನು ಗೊತ್ತೇನೆ, ಆವಾಗಲೇ ನೀರು ತರಕ್ಕೆ ಅಂತ ಹೋಗಿದ್ನಾ, ಆವಾಗ ಒಂದು ಪರ್ಸ್ ಸಿಕ್ತು ಕಣೆ. ಆ ಪರ್ಸಲ್ಲಿ 60 ಗ್ರಾಮ್ ಇರ್ಬೋದು ಅನ್ಸುತ್ತೆ ಕಣೆ, ನೋಡೋಕ್ಕೆ ಒಂದು ಸ್ವಲ್ಪ ದಪ್ಪನೇ ಐತೆ ಸರ. ಮತ್ತು ಒಂದು 500 ರೂಪಾಯಿನ ಕ್ಯಾಶ್ ಐತೆ ಕಣೆ. ಎತ್ಕೊಳ್ಳೋ ಏನು ಮಾಡಲೆ? ಹ್ಞೂ ಕಣೆ. ಹೇಳ್ರಪ್ಪ, ಹೇಳ್ರು. ಹ್ಞೂ, ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತೇನೆ?
ಅದ್ರ ಜೊತೆಗೆ ಇನ್ನೊಂದೇನು ಗೊತ್ತೇನೆ, ನಿಂಬೆಹಣ್ಣು ಐತೆ ಮತ್ತು ಒಂದು ಗೊಂಬೆಗೆ ಈಗ ಪಿನ್ನೆಲ್ಲ ಚುಚ್ಚಿಕ್ಕವ್ರ ಕಣೆ. ಯಪ್ಪ ಹ್ಞೂ, ಅದಕ್ಕೆ ಏನು ಮಾಡಲಿ ಅಂತ ಕೇಳಕ್ಕೆ ಮಾಡಿದೆ ಕಣೆ. ಯಪ್ಪ ನನಗೆ ಮೈ ಜುಮ್ಮಂತ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದ್ಸಲ ನೀನು ಅಪ್ಪನ ಕೇಳು. ಈಗ ಏನು ಮಾಡಲಿ ನೀನು ಹೇಳು, ನಮ್ಮ ಅಮ್ಮನ ಕೇಳಿದ್ರೆ ಏನು ಹೇಳುತ್ತೆ, ನೀನು ಹೇಳು ಫಸ್ಟಿಲಿ. ನನಗೆ ಆ ಥರ ಎಲ್ಲ ಮಾಡಿದ್ದವ್ರೆ ಅಂತ ಒಂಥರ ಭಯ ಆಯಿತು. ಅದೇ ಏನು ಮಾಡಲಿ, ಎತ್ಕೊಂಬರ್ಲ ಇಲ್ಲ ಎಸ್ದು ಬಂದುಬಿಡ್ಲಿ ಅಲ್ಲೇ. ಅಮ್ಮಂಗೆ ಫೋನ್ ಮಾಡಿ ಒಂದ್ಸಲ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಲೇ, ನಾನು ನಮ್ಮ ಅಮ್ಮನ ಕೇಳ್ತೀನಿ, ಹೇಳೆ ಫಸ್ಟ್ ನೀನು. ಲೇ ಅದೇ ನನಗೆ ಅದೊಂದಿರೋ ಇಲ್ಲಾಂದ್ರೆ ಎತ್ಕೊಂಡ್ಬಿಡೋದಿಕ್ಕೆ ನನಗೆ ಅದೊಂದಿರೋ ಭಯ ಆಗ್ತೈತೆ. ಈಗ ಏನು ಮಾಡಲಿ, ಬಿಟ್ಟು ಬಂದುಬಿಡ್ಲಾ? ಬೇಡ ಕೇಳಿ ಅಷ್ಟೈತೆ ಅಂದ್ಮೇಲೆ ಯಾಕೆ ಬಿಡ್ತಿ? ಆದ್ರೆ ಎತ್ಕೊಳ್ಳೋಕ್ಕೂ ಹಗ್ಗ ಐತಲ್ಲ ಅವರು, ಹಾಂ ಅದು ಎತ್ಕೊಳ್ಳೋಕ್ಕೂ ಹಗ್ಗ ಬೇರೆ ಐತಲ್ಲ. ಅದೇ ಆಮೇಲೆ ಎತ್ಕಿತ್ಕೊಂಡು ರಕ್ತ ಗಿಕ್ತ ಕಾರ್ ಸತ್ಕಿತ್ತು ಹೋಗ್ಬಿಟ್ರಿ ಅಂತ ಕಣೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಿಮ್ಮ ಅಮ್ಮಂಗೆ ಕೇಳು ಒಂದ್ಸಲ. ಯಪ್ಪ ಆಮೇಲೆ ಹೇಳ್ತೀನಿ ಬಿಡು, ಭಯ ಐತೆ ನಂಗೆ. ಅಲ್ಲ, ಆ್ಯಕ್ಚುಲಿ ಏನಂದರೆ ಕೇಳಿಲಿ. ನಿಮ್ಮ ಅಮ್ಮಂಗೆ ಫೋನ್ ಒಂದು ನಿಮಿಷ ಕೇಳೇ ಇಲ್ಲಿ. ಹಾಂ ಆ್ಯಕ್ಚುಲಿ ನಾನು ಪ್ರ್ಯಾಂಕ್ ವಿಡಿಯೋ ಮಾಡ್ತಿದ್ದೆ, ನೀನು ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಗಿದೆಯಾ, ಕಂಗ್ರ್ಯಾಚುಲೇಷನ್ಸ್. ಗೈಸ್ ಆ್ಯಕ್ಚುಲಿ ಕೆಲಸದಲ್ಲಿದ್ಲು, ವಾಶ್ರೂಮಿಗೆ. ಹಾಂ ಗೈಸ್ ಆ್ಯಕ್ಚುಲಿ ಇವಳು ವಾಶ್ರೂಮಲ್ಲಿದ್ಲು ಅಲ್ಲ ಕೆಲಸದಲ್ಲಿದ್ಲು. ನಾನು ಅರ್ಜೆಂಟಾಗಿ ಒಂದು ನಿಮಿಷ ವಾಶ್ರೂಮ್ಗೆ ಬೈಲಿ, ನೀವು ಏನೋ ಹೇಳಬೇಕು ಅಂತ ಹೇಳಿ ವಾಶ್ರೂಮಿಗೆ ಬಾ ಅಂತ ಅಂದೆ. ವಾಶ್ರೂಮ್ಗೆ ಬಂದು ಪಾಪ ಮಾತಾಡ್ತಾಳೆ, ನನಗೆ ಮೈ ಜುಮ್ ಅಂತ ಇದೆ. ಆ್ಯಕ್ಚುಲಿ ಸಕ್ಸಸ್ಫುಲಿ ಇವಳು ಪ್ರ್ಯಾಂಕ್ ಆದ್ಲು. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಆಲ್ಮೋಸ್ಟ್ ಪ್ರ್ಯಾಂಕ್ ಆಗೋದು ಕಷ್ಟನೇ, ಬಿಕಾಸ್ ಆ ಥರ ಎಲ್ಲ ನಂಬಲ್ಲ ಯಾರೂ. ಆಲ್ಮೋಸ್ಟು ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದಾಳೆ. ಹೇಗಿತ್ತು ವ್ಲಾಗು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನೀವು ಈ ಪ್ರ್ಯಾಂಕ್ನ ತುಂಬ ಎಂಜಾಯ್ ಮಾಡಿದ್ದೀರ ಅನ್ಕೋತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.